ಫ್ರೆಂಡ್ಸ್, ಇವತ್ತು ಜೂನ್ 26 ನನ್ನ ಬರ್ಡೇ. ಜೂನ್ 25ಇಂದನೇ ನನಗೆ ಒಂಥರ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಒಂದು ತಿಂಗಳ ಹಿಂದೆ ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡಬೇಕಾದ್ರೆ ಅಂತಿದ್ದೆ, ನನಗೊಂದು 3 ದಿನ ಆರಾಮಾಗಿರಬೇಕು ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ನನಗೆ ಅನಿಸ್ತಾಯಿತ್ತು, ತುಂಬಾ ಸ್ಟ್ರೇನ್ ಆಗ್ತಾಯಿತ್ತು, ಸಿಕ್ಕಾಬಟ್ಟೆ. ಒಂದು 5 ನಿಮಿಷನೂ ಕೂತ್ಕೊಳ್ತಾ ಇರಲಿಲ್ಲ. ನಾನು ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೇ ಇದ್ದೆ. ಸ್ಕೂಲಲ್ಲೂ ತುಂಬ ಕೆಲಸ ಇರ್ತಿತ್ತು, ಮನೆಗೆ ಬಂದಾದ್ಮೇಲೂ ತುಂಬ ಕೆಲಸ ಇರ್ತಿತ್ತು. ಒಂಥರ ಸ್ಟ್ರೆಸ್ ಆದಂಗೆ ಆಗ್ತಿತ್ತು. ಸ್ಟ್ರೆಸ್ ತೊಗೋತಾ ಇರಲಿಲ್ಲ, ಬಟ್ ಬಾಡಿ ಒಂಥರ ಖುಷಿ ಆಗ್ತಾಯಿತ್ತು ಅಷ್ಟೊಂದು ಕಷ್ಟಪಡೋದಕ್ಕೂ. ಹಿಂಗೆ ಮಲ್ಕೊಂಡ್ರೆ 1-2-3 ಸೆಕೆಂಡ್ಗೆಲ್ಲ ನಾನು ನಿದ್ದೆ. ಆಮೇಲೆ ಕೆಲವು ಸತಿ ಕೂತಿದ್ದ ಜಾಗದಲ್ಲೇ ನಿದ್ದೆ ಮಾಡ್ತಿದ್ದೆ, ಅಷ್ಟು ಬಾಡಿ ಸ್ಟ್ರೇನ್ ಆಗ್ತಾಯಿತ್ತು. ಹೀಗೆ ಮಾತಾಡ್ತಾ ಅಂತ ಇದ್ದೆ ಶ್ರೀನಿವಾಸ್ ಅವ್ರಿಗೆ, ನನಗೆ ನಿಜ ಒಂದು 3 ದಿನ ನಾನು ಏನೂ ಮಾಡಬಾರ್ದು, ಕಿಚನ್ಗೂ ಹೋಗಬಾರ್ದು, ನಾಳೆ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡಬಾರ್ದು, ನನಗೆ ಅಷ್ಟು ರೆಸ್ಟ್ ಬೇಕು ಅಂತ ಅನಿಸ್ತಾ ಇದೆ. ನಾನು ಲಿಟ್ರಲಿ ಹಾಗೆ ಅನಿಸ್ಬಿಟ್ಟಿದ್ದು. ಸುಮ್ಮನೆ ಕೂತ್ಕೊಂಡು ಒಂಥರ ಅಳೋ ಮುಖ ಮಾಡಿಬಿಟ್ಟಿದ್ದೆ, ನನಗೆ ಅಷ್ಟು ಸುಸ್ತಾಗ್ತಾಯಿದೆ ಅಂತ ಅಷ್ಟು ಅನಿಸಿದೆ. ಯಾವಾಗಲೂ ಹೇಳಿದ್ದು ನನ್ನ ಹತ್ರ. ಸೊ ಈಗ ಬರ್ಡೇ ಇತ್ತಲ್ಲ, ಅದಕ್ಕೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರೂ ಆಯಿತಾ, ನನಗೆ ಎಷ್ಟು ರಾಣಿ ಥರ, ನನಗೆ ಅಷ್ಟು ನೆಮ್ಮದಿ ಅಂತ ಅನಿಸ್ತು. ನನಗೇನೋ ಜಂಬ ಬಂತು, ನನ್ನ ಗಂಡ ಏನೋ ಮಾಡಾಕ್ತಿದ್ದಾರೆ ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಎಷ್ಟು ಕೃತಜ್ಞತೆ ಬಂತು ಅಂದರೆ ಆ ಫೀಲಿಂಗ್ ಅದು ನನಗೆ ಗೊತ್ತು. ತುಂಬ ಜನಕ್ಕೆ ಆ ಥರ ಅನಿಸ್ತಾ ಇರುತ್ತೆ, 1-2 ದಿನ ನನಗೂ ರೆಸ್ಟ್ ಬೇಕು, ಅಡುಗೆ ಮನೆ ಕಡೆ ನೋಡಲೇಬಾರ್ದು ಅಂತ. ಸೊ ಅವರೇ ಚಪಾತಿ ಹಿಟ್ಟನ್ನು ಕಲಸಿ ಎಗ್ ಗೊಜ್ಜನ್ನ ಮಾಡಿ ಚಪಾತಿ ಮಾಡಿ ಕೈಗೂ ಕೊಟ್ಟರು. ಅದು ಇನ್ನೂ ಖುಷಿಯಾಗೋಯ್ತು ನನಗೆ. ಯಾರಾದ್ರೂ ಕೈಗೆ ಕೊಡ್ತಾರೆ ಅಂದರೆ ಯೂಶ್ವಲಿ ನಮ್ಮಮ್ಮ, ನಮ್ಮ ಹಸ್ಬೆಂಡ್, ಅವ್ರ ಅಕ್ಕಂದರು ಎಲ್ಲ ಥರ ಮಾಡ್ತಾರೆ, ಕೈಗೆ ಕೊಡ್ತಾರೆ. ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಏಕೆಂದರೆ ನನಗೆ ನಾನೇ ಮಾಡ್ಕೊಂಡು ತಿಂದು ಬೇಜಾರಾಗ್ಬಿಟ್ಟಿತ್ತು. ಇವತ್ತು ನನಗೆ ನಗು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದು ಏನು ಆಡ್ಕೋತಾ ಇದ್ದಾರೆ ಅಂದರೆ, ತಿನ್ನಿಸ್ಬೇಕಾ ನಿನಗೆ, ತಿನ್ನೋಕ್ಕಾಗುತ್ತಾ, ಈ ಥರ ಎಲ್ಲ ಆಡ್ಕೋತಾ ಇದ್ದರು. ನೀನು ಕುತ್ಕೋ ಸುಮ್ಮನೆ, ಎತ್ಕೊಂಡು ತಿನ್ನೋಕ್ಕೂ ಸುಸ್ತಾದರೆ ನಾವು ತಿನ್ನಿಸ್ತೀವಿ, ಈ ಥರ ಎಲ್ಲ ಅಪ್ಪ ಮಗಳು ಎಷ್ಟು ಕಾಮಿಡಿ ಮಾಡ್ತಾಯಿದ್ರು ಅಂದರೆ ನನಗಂತೂ ತುಂಬ ಖುಷಿಯಾಯಿತು. ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು, ಅಷ್ಟು ನಗ್ತಾಯಿದ್ದೆ ನಾನು.